ವಿರೋಧ ಪಕ್ಷದ ನಾಯಕರು ಗ್ಯಾರಂಟಿ ಯೋಜನೆಗಳನ್ನ ಕೊಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೋಸ್ಕರ ಏನೇನೋ ಒಂದು ಕಾರಣ ಹುಡುಕಿ ಪರಿಷ್ಕರಣೆ ಮಾಡಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡು ಅವ್ರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೆಲ್ಲ ರಾಜ್ಯ ಮಟ್ಟದ ನಾಯಕರು ಹೇಳ್ತಾ ಇದ್ದಾರೆ. ನಮಗೆ ನಮ್ಮ ರಾಜ್ಯದಲ್ಲಿ ಬರ್ತಾ ಇರೋದು 1,30,30,00,000 ಜನ ಗೃಹಲಕ್ಷ್ಮಿ ಹಣ ಬರ್ತಾ ಇರೋದು. ಈ 1,30,30,00,000 ಈಗ ನಮಗೆ 2,88,000 ಜನ ಸತ್ತಿದ್ದಾರೆ ಅಂತೇಳಿ ನಮಗೆ ಮಾಹಿತಿ ಇದೆ. 1,30,30,00,000 1,30,30,00,000 2,80,000 ಜನ ಮಾತ್ರ ಸತ್ತಿದ್ದಾರೆ. ಈ ರಾಜ್ಯದಲ್ಲಿ 1,30,30,00,000 ಜನಗಳಿಗೆ ಸತ್ತಿರುವಷ್ಟು 2,88,000 ಜನ ಅಂದ್ರೆ ಎಷ್ಟು ಪರ್ಸೆಂಟ್ ಆಯ್ತು? 1,30,30,00,000ಕ್ಕೆ 2 ಕೋಟಿ ಅಂದ್ರೆ ಸುಮಾರು 1.5% 2% ಆಯ್ತು ಅನ್ಕೊಳ್ಳಿ. 2.5% ಆಯ್ತು. 2.5% ಹಣ ಮಿಕ್ಸಿ ಅಥವಾ ಇನ್ನೇನೋ ಸರ್ಕಾರದ ಬಹಳ ಸಾಧನೆಗಳನ್ನು ಮಾಡುವುದು ಏನು ಹೋಗ್ತಾ ಇಲ್ಲ. ಸರ್ಕಾರದ ಸಾಧನೆಗಳು ನಿರಂತರ ಆಗ್ತಾ ಇದ್ದಾವೆ. ನಮ್ಮ ಈ ವಿರೋಧ ಪಕ್ಷದ ನಾಯಕರು ಸುಮ್ಮನೆ ರಾಜಕೀಯ ಮಾಡೋ ಉದ್ದೇಶದಿಂದ ಸಾಕಷ್ಟುಗಳನ್ನ ಟೀಕೆಗಳನ್ನ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ನಮ್ಮ 1,45,000 ಜನ ಇನ್ಕಮ್ ಟ್ಯಾಕ್ಸ್ ಈ ರಾಜ್ಯದಲ್ಲಿ, ನಮ್ಮಲ್ಲಿ ಕೂಡ ಎಷ್ಟು ಜನ ಸತ್ತಿದೆ, ಎಷ್ಟು ಜನ ತಗೊಂಡಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ಎಷ್ಟು ಜನ ಕಟ್ತಾ ಇದ್ದಾರೆ ಅಂತ ನಮ್ಮಲ್ಲಿ ಕೂಡ ಜಿಲ್ಲೆ ಮಾಹಿತಿ ಇದೆ. ಈ ರಾಜ್ಯದ ಅಧಿಕಾರವನ್ನು ಮಾಡಿದಂಥವ್ರು ಎಲ್ಲರೂ ಕೂಡ ಬಹಳ ಹಗುರವಾಗಿ ನಮ್ಮ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಟೀಕೆ ಮಾಡ್ತಿದ್ದರು. ಯಾವಾಗ ನಮ್ಮ ಸರ್ಕಾರ ಬಂದ ಮೇಲೆ ಇದಾಗುದಿಲ್ಲ, ಇದು ತಾತ್ಕಾಲಿಕವಾಗಿ ಆಗ್ತದೆ, ಮುಂದೆ ಮುಳುಗೋಯ್ತದೆ, ಈ ಯಾವುದೇ ಕಾರಣಕ್ಕೂ ಈ ಎಲ್ಲಾ ಗ್ಯಾರಂಟಿಗಳನ್ನು ಕೊಡಕ್ಕಾಗುದಿಲ್ಲ ಅಂತ ಕೂಡ ಹೇಳ್ತಿದ್ರು. ಎಲ್ಲಾ ಗ್ಯಾರಂಟಿಯನ್ನ ಕೊಟ್ಟು ಅಭಿವೃದ್ಧಿ ಕೆಲಸನ ಕೂಡ ಮಾಡ್ತಾ ಇದ್ದೀವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.